ನಮಸ್ಕಾರ ಸ್ನೇಹಿತರ. ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ನಿಮಗೆ ಸುಮ್ಮನೆ ಜಮಾ ಆಗೋದಿಲ್ಲ. ಖಂಡಿತವಾಗ್ಲೂ ಹೊಸ ವರ್ಷದಲ್ಲಿ ಮತ್ತೆ ವೆರಿಫಿಕೇಶನ್ ಆಗೇ ಆಗ್ತವೆ. ಅದರಲ್ಲಿ ಈಗ ದುಡ್ಡು ಬೇಕಂದರೆ ಈ ಐ ಡಿ ಖಂಡಿತವಾಗ್ಲೂ ಬೇಕೇ ಬೇಕು ಅಂತ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ. ಹೌದು, ಬಹಳಷ್ಟು ಫೇಕ್ ಐ ಡಿಗಳಿಂದ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ, ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ವೆರಿಫಿಕೇಶನ್ ಆದ ತಕ್ಷಣ ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ನಿಮಗೆ ಸ್ನೇಹಿತರ ಈ ಐ ಡಿ ಬೇಕಂದರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಆ ಐ ಡಿ ಹೆಸರು ಏನು, ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಪಿ ಎಂ ಕಿಸಾನ್ ಯೋಜನೆ ಬಂದಾಗದ ಯೋಜನೆ. ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಇಲ್ಲ, ನಿಮಗೂ ಕೂಡ ಲಾಸ್ ಇಲ್ಲ. ಯಾಕಂದರೆ ಫ್ರೀಯಾಗಿ ನಿಮಗೆ ದುಡ್ಡು ಸಿಗ್ತಾ ಇದೆ. ಸರ್ಕಾರವೂ ಕೂಡ 4 ತಿಂಗಳು ನಿಮಗೆ ಕೊಡೋದ್ರಿಂದ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೇನೆ. ಜೊತೆಗೆ ಸ್ನೇಹಿತರೆ, ಬೆಳೆ ಹಾನಿ ವಿಮೆ ಕೂಡ ಜಮಾ ಆಗ್ತಾ ಇದ್ದು ಪ್ರತಿಯೊಂದು ಹೆಕ್ಟರ್ಗೆ 25,500 ರೂಪಾಯಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಅದರ ಬಗ್ಗೆನೂ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಿಮಗೆ ಇನ್ನೂ ಜಮಾ ಆಗ್ತಾ ಇಲ್ಲ ಅಂದರೆ ಜಂಟಿ ಸರ್ವೆ ಆಗಬೇಕು. ಜಂಟಿ ಸರ್ವೆ ಆಗಬೇಕಂದ್ರೆ ನೀವು ಏನು ಮಾಡಬೇಕು, ಮುಖ್ಯವಾಗಿ ಜಂಟಿ ಸರ್ವೆ ಆದರೆ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಹಾಗಾದರೆ ಜಂಟಿ ಸರ್ವೆ ಮಾಡಬೇಕಂದ್ರೆ ಎಲ್ಲಿ ಹೋಗಿ ಭೇಟಿ ಕೊಡಬೇಕು, ಅದ್ರ ಬಗ್ಗೆನೂ ಕೂಡ ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಮೊದಲು ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಪಿ ಎಂ ಕಿಸಾನ್ ಯೋಜನೆಯಿಂದ ದುಡ್ಡು ಬರ್ತಕ್ಕಂಥದ್ದು ಸುಮಾರು 20,000 ಕೋಟಿಯಷ್ಟು ಪ್ರತಿಯೊಂದು ಕಂತಿನಲ್ಲಿ ಖರ್ಚು ವೆಚ್ಚ ಇರುತ್ತೆ. ಹೌದು, ಈಗ 10 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ. ಸೊ ಹಾಗಾಗಿ ನಿಮಗೆ 20,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ಜಮಾ ಆದರೆ ವಾರ್ಷಿಕವಾಗಿ 6,000 ಜಮಾ ಆಗುತ್ತೆ. ಈ ಹಿಂದಿನ ದಿನಗಳಲ್ಲಿ ಅಂದರೆ 21ನೇ ಕಂತಿನಲ್ಲಿ ಕೂಡ 4,000ಕ್ಕೆ ಏರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಕೇಳಿದಿರಿ. ಅದು ಎಲ್ಲ ರಾಜ್ಯಗಳಲ್ಲಿ ಅಲ್ಲ, ಮತ್ತು ಕೇಂದ್ರ ಸರ್ಕಾರದಿಂದಲ್ಲ, ರಾಜ್ಯ ಸರ್ಕಾರಗಳಿಂದ. ಹೌದು, ಬಿಹಾರ ರಾಜ್ಯದಲ್ಲಿ ಚುನಾವಣೆ ನಡೆದಿತ್ತು. ಅಲ್ಲಿ ಬಿಹಾರದ ರಾಜ್ಯ ಸರ್ಕಾರ ಹೇಳುತ್ತೆ, NDA ಸರ್ಕಾರ, ನಾವೇನಾದರೂ ಆಯ್ಕೆಯಾಗಿ ಮತ್ತೆ ಆಡಳಿತಕ್ಕೆ ಬಂದಿದ್ದೆ ಆದರೆ ನಾವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ 2,000 ದುಡ್ಡು ಏನು ಜಮಾ ಆಗ್ತಾ ಇದೆಯಲ್ಲ ಅದರ ಜೊತೆಗೆ 4 ತಿಂಗಳಿಗೊಮ್ಮೆ ಮತ್ತೆ ನಾವು ಕೂಡ 2,000 ಸೇರಿಸಿ 4,000 ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಹೇಳಿದರು. ಹೌದು, ಈ ಕಡೆ ರಾಜ್ಯ ಸರ್ಕಾರದಿಂದ 2,000, ಕೇಂದ್ರ ಸರ್ಕಾರದಿಂದ 2,000, ಟೋಟಲಿ 4,000 ದುಡ್ಡನ್ನು ಪ್ರತಿ ಒಂದು 4 ತಿಂಗಳಿಗೊಮ್ಮೆ ಬಿಹಾರದ ರಾಜ್ಯದ ರೈತರು ತೆಗೆದುಕೊಳ್ತಾರೆ. ವಾರ್ಷಿಕವಾಗಿ 12,000 ದುಡ್ಡನ್ನು ಪಡ್ಕೊಳ್ತಾರೆ. ಈ ರೀತಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೈ ಜೋಡಿಸಿ ರೈತರಿಗೆ ಇನ್ನಷ್ಟು ಹೆಲ್ಪ್ ಮಾಡ್ತಾ ಇದೆ. ಹೀಗೆ ಏನಾದರೂ ನಮ್ಮ ರಾಜ್ಯ ಸರ್ಕಾರವು ಕೂಡ ಒಪ್ಕೊಂಡಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ಕೂಡ ಈ ದುಡ್ಡನ್ನು ಕೊಡ್ಬೋದು. ಆದರೆ ಕೇಂದ್ರದಲ್ಲಿ BJP, ರಾಜ್ಯದಲ್ಲಿ ಕಾಂಗ್ರೆಸ್ ಹೊಂದಾಣಿಕೆ ಆಗೋದಿಲ್ಲ. ಅದರಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಇವುಗಳನ್ನೇ ನಡೆಸಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಪಿ ಎಂ ಕಿಸಾನ್ ಯೋಜನೆಯಲ್ಲಿ 2,000 ಕೊಡ್ತಾರಾ, ಇದು ಊಹಿಸಲಾಗದ ವಿಷಯ. ಇದನ್ನು ಬಿಡಿ. ಈಗ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಐ ಡಿ ಮಾಡಿಸ್ಕೊಳ್ಳೋದು ಹೇಗೆ, ಈ ಐ ಡಿ ಯಾವುದು ಅಂತ ನೀವು ಕೇಳ್ಬೋದು. ಫಾರ್ಮರ್ ಐ ಡಿ ಸ್ನೇಹಿತರೆ. ಈ ಫಾರ್ಮರ್ ಐ ಡಿಯಿಂದ ಬರೀ ಪಿ ಎಂ ಕಿಸಾನ್ ಯೋಜನೆ ಅಷ್ಟೇ ಅಲ್ಲ, ಇನ್ನು ಹಲವಾರು ಯೋಜನೆಗಳಲ್ಲಿ ಇದರಿಂದ ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಬಹುದು. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೂಡ ನೀವು ಪಡ್ಕೊಳ್ಬಹುದು. ಹೀಗೆ ಅನೇಕ ಬರ ಪರಿಹಾರ, ಬೆಳೆ ಪರಿಹಾರ, ಫಸಲ್ ಬಿಮಾ ಯೋಜನೆ, ಈ ರೀತಿ ಸಾಕಷ್ಟು ಯೋಜನೆಗಳನ್ನು ನೀವು ಈ ಒಂದು ಐ ಡಿದಿಂದ ಪಡ್ಕೊಳ್ಬಹುದು. 2026ರ ಇಸ್ವಿಯಲ್ಲಿ ಈ ಐ ಡಿ ಬೇಕೇ ಬೇಕಂತ ಹೇಳಿದ್ದಾರೆ. ಯಾಕಂದರೆ ಈ ಹಿಂದಿನ ಏನು ಕಂತುಗಳನ್ನು ಪಡ್ಕೊಂಡಿದ್ದೀರಿ, ಆದರೆ ಈ ಫಾರ್ಮರ್ ಐ ಡಿ ವೆರಿಫಿಕೇಷನ್ ಆಗಿದವರಿಗೆ ಮಾತ್ರ ಸಿಗುವಂಥದ್ದು. ಈ ಐ ಡಿ ಸಿಕ್ಕರೆ ನಿಮಗೆ ಡೈರೆಕ್ಟಾಗಿ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ತೀರಿ. ಐ ಡಿ ಇರಲಿಲ್ಲ ಅಂದರೆ ನೀವು ಅರ್ಹತೆ ಇಲ್ಲ ಅಂತ ನೀವು ತಿಳ್ಕೊಳ್ಬಹುದು. ಈ ಫಾರ್ಮರ್ ಐ ಡಿ ಮಾಡಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ನೀವು ಕೇಳಬಹುದು. ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕು, ನೀವು ಫಾರ್ಮರ್ ಐ ಡಿ ಮಾಡಿಸ್ಕೊಳ್ಬಹುದು. ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮ್ಮ ಹೊಲ ಗದ್ದೆಗಳು ಎಲ್ಲ ಡೀಟೇಲ್ಸು ಬಂದುಬಿಡುತ್ತೆ. ಇನ್ನು ಬೆಂಗಳೂರು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರ, ಇವೆಲ್ಲವೂ ಕೇಂದ್ರಗಳಿಗೆ ನೀವು CSC ಸೆಂಟರ್ಗಳಿಗೆ ಹೋಗಿ ಈ ಫಾರ್ಮರ್ ಐ ಡಿಯನ್ನು ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಂಡಿದ್ದೆ ಆದರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಮತ್ತೆ ದುಡ್ಡು ಜಮಾ ಆಗುತ್ತೆ. ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಹೇಳಿಲ್ಲ ಕೇಂದ್ರ ಸರ್ಕಾರ. ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ರೈತರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಅನ್ವಯಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಫಾರ್ಮರ್ ಐ ಡಿಯನ್ನು ಮಾಡಿಸ್ಕೊಳ್ಬೇಕಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದು.
ಇದನ್ನು ನೀವು ಮಾಡಿಸ್ಕೊಳ್ಳಿ. 22ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಹೌದು, ಫೆಬ್ರವರಿ ಸ್ಟಾರ್ಟಿಂಗ್ ವಾರದಲ್ಲಿನೇ ಬರುವಂತಹ ಸಾಧ್ಯತೆ ಇದೆ ಮುಂದಿನ 2026ರಲ್ಲಿ. ಸದ್ಯಕ್ಕೆ ಈಗ ನವೆಂಬರ್ 19ನೇ ತಾರೀಕಿನೇ ಈ PM ಕಿಸಾನ್ 21ನೇ ಕಂತಿನ ಹಣ ಜಮಾ ಆಗಿರುವಂತಹ ಕಾರಣಕ್ಕಾಗಿ ಸುಮಾರು 4 ತಿಂಗಳು ಬೇಕೇ ಬೇಕಲ್ವಾ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಟೈಮ್ ಇದೆ. ಫಾರ್ಮರ್ ID ಮಾಡಿಸ್ಕೊಳ್ಳಿ. ಇನ್ನು ಬೆಳೆ ಹಾನಿ ಪರಿಹಾರದ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂದರೆ ಜಿಲ್ಲಾ ವೈಸ್ ಅಲ್ಲ, ಯಾವ ರೈತರ ಬೆಳೆ ಹಾನಿ ಆಗಿದೆ ಅವ್ರಿಗೆ ಜಮಾ ಆಗ್ತಾ ಇದೆ. ಜಂಟಿ ಸರ್ವೆ ಎಲ್ಲೆಲ್ಲಿ ಆಗಿದೆ ಅವ್ರಿಗೆ ಜಮಾ ಆಗ್ತಾ ಇದೆ. ಇನ್ನು ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ತರೋದು ಹೇಗೆ, ಜಂಟಿ ಸರ್ವೆ ಮಾಡೋದು ಹೇಗೆ ಅಂತ ನೀವು ಕೇಳಬಹುದು. ಇಲ್ಲಿ ಸರ್ಕಾರ ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈಗಾಗಲೇ ಜಂಟಿ ಸರ್ವೆ ಆಗಿದೆ ಅಂತೆ. ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ಕೂಡ ಈಗ ಬೆಳೆ ಹಾನಿ ಆಗಿದೆ. ಅದಕ್ಕೋಸ್ಕರ 30,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿದೆ. ಜೊತೆಗೆ ಸ್ನೇಹಿತರೆ, ಈ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಹಾಗೆ ಹೋಗಬೇಡಿ, ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರ್ತಕ್ಕಂತಹ ಒಂದು ವಿಡಿಯೋ ಫೋಟೋಸನ್ನು ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿದ್ದೆ ಆದರೆ ಅವರು ಅದರ ಬಗ್ಗೆ ವಿಚಾರಣೆ ಮಾಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತವೆ. ನೀವು ಅರ್ಹತೆ ಹೊಂದಿದರೆ ನಿಮಗೆ ದುಡ್ಡು ಕೊಡುವಂತಹ ಕೆಲಸ ಸರ್ಕಾರದಿಂದ ಆದಷ್ಟು ಬೇಗ ಮಾಡುವಂಥ ಕೆಲಸ ಅವರು ಮಾಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು. ಇನ್ನು ಈ ಬೆಳೆ ಹಾನಿ ಪರಿಹಾರ NDRF ಕುಸ್ಕಿ ಜಮೀನು ನಿಮ್ಮದೇನಾದರೂ ಇದ್ದರೆ 8,500 ಪ್ಲಸ್ 17,000 ಅಂದರೆ 25,500 ರೂಪಾಯಿ ನಿಮಗೆ ಜಮಾ ಆಗ್ತಾ ಇದೆ. ಇನ್ನು ಇದಕ್ಕಿಂತ ಹೆಚ್ಚು ಬೇಕಂದರೆ ನೀರಾವರಿ ಜಮೀನು ಇರಬೇಕು. ನೀರಾವರಿ ಜಮೀನು ಇದ್ದರೆ ನಿಮಗೂ ಕೂಡ ಈ 31,500 ತನಕ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸ್ವತಃ CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಬೇಕಾದರೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಇದ್ದಿದ್ದೇ ಆದರೆ ನಿಮಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಸ್ವತಃ CM ಅವರೇ ಘೋಷಣೆ ಮಾಡಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ CM ಸಿದ್ದರಾಮಯ್ಯನವರು ಇದಷ್ಟೇ ಅಲ್ಲದೆ ಮನೆಗಳು ಕೂಡ ಬಿದ್ದು ಹೋಗಿದ್ರೆ ಅದಕ್ಕೆ 23,12 ಲಕ್ಷದಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರಂತೆ, ಮಂಜೂರು ಮಾಡಿದ್ದಾರಂತೆ. ನಿಮ್ಮ ಮನೆಗಳು ಕೂಡ ಬಿದ್ದು ಹೋಗಿದ್ರೆ ಅಥವಾ ಏನಾದರೂ ಸ್ವಲ್ಪ ಅಲ್ಲಲ್ಲಿ ಬಿದ್ದು ಹೋಗಿದ್ರು ಸಹಿತ ನೀವು ಕಂದಾಯ ಇಲಾಖೆಗೆ ಭೇಟಿ ಕೊಡಬಹುದು. ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರೆ. ಇನ್ನು ಮನೆಯಲ್ಲಿರ್ತಕ್ಕಂತಹ ಗೃಹ ಬಳಕೆಯ ವಸ್ತುಗಳು ಕೊಚ್ಚಿಕೊಂಡು ಹೋಗೋದಾಗಿರಲಿ ಅಥವಾ ಕಳೆದು ಹೋಗಿರೋದಾಗಿರಲಿ, ಈ ರೀತಿ ಏನಾದರೂ ವಸ್ತುಗಳು ಹಾಳಾಗಿದ್ದರೆ ಅದಕ್ಕೂ ಕೂಡ ಮೀಸಲಿಟ್ಟಿದ್ದಾರೆ. 2,50,00,000ದಷ್ಟು ಅದಕ್ಕೂ ಕೂಡ ನಿಮಗೆ ದುಡ್ಡನ್ನು ಕೊಡಲಾಗ್ತದೆ. ಈ ರೀತಿ ನಿಮಗೆ ಬೆಳೆ ಹಾನಿಯಾದವರಿಗೆ, ಮನೆಗಳು ಬಿದ್ದು ಹೋದವರಿಗೆ ದುಡ್ಡನ್ನು ಒದಗಿಸಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಕೇಂದ್ರ ಸರ್ಕಾರವು ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಆಲ್ರೆಡಿ ಈ ಹಿಂದಿನ ತಿಂಗಳಲ್ಲಿನೇ ಕೊಟ್ಟುಬಿಟ್ಟಿದೆ. ಇನ್ನು ರಾಜ್ಯ ಸರ್ಕಾರವೇ ತಡ ಮಾಡಿರುವಂಥದ್ದು. ಈಗ ರಾಜ್ಯ ಸರ್ಕಾರದಿಂದ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ಎಲ್ಲರಿಗೂ ಕೂಡ ನಾವು ದುಡ್ಡನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಜಂಟಿ ಸರ್ವೆ ಆದರೆ ಸಾಕು, ಅದರಲ್ಲಿ ನೀವು ವೆರಿಫಿಕೇಷನ್ ಆಗಿದ್ರೆ, ನೀವು ಎಲಿಜಿಬಲ್ ಇದ್ದರೆ ನಾವು ಖಂಡಿತವಾಗ್ಲೂ ದುಡ್ಡು ಕೊಡ್ತೀವಿ. ಅದರಲ್ಲಿ ಸಣ್ಣ ಪುಟ್ಟ ರೈತರಿಗಂತೂ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಯಾಕಂದರೆ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ. ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ, ಈ ಕಡೆ ಬಡ್ಡಿ ಕೂಡ ಮುಟ್ಟಿರೋದಿಲ್ಲ. ಹಾಗಾಗಿ ರೈತ ಸಂಕಷ್ಟಕ್ಕೀಡಾಗಿರ್ತಾನೆ. ಇದಕ್ಕೋಸ್ಕರ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾ ಇದ್ದಾರೆ. ಸಾಲ ಮನ್ನಾ ಅಂತೂ ಮಾಡೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರ ಖಂಡಿತವಾಗ್ಲೂ ಒದಗಿಸಿ ಕೊಡ್ತೇವೆ ಅಂತ ಹೇಳಿದರು. ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನಾನು ಇವತ್ತು ಪೋಲ್ ಕೂಡ ಮಾಡ್ತೀನಿ. ನಿಮ್ಮ ಅಭಿಪ್ರಾಯವನ್ನು ಪೋಲ್ ಮುಖಾಂತರ ಒಂದು ಕಮೆಂಟ್ ಮಾಡಿ ಅಥವಾ ಅಲ್ಲಿ ಕ್ಲಿಕ್ ಮಾಡ್ಬೋದು. ನೀವು ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ.